ನಿಮ್ಮ ಕೃಷಿ ಜಮೀನಿನ ಬೌಂಡ್ರಿ ನಿಜವಾಗ್ಲೂ ಸರಿಯಾಗಿದೆಯಾ? ನಿಮ್ಮ ಜಮೀನಿನ ಡಾಕ್ಯುಮೆಂಟ್ ಪ್ರಕಾರ ಅಳತೆ ಸರಿಯಾಗಿದೆಯಾ? ಪಕ್ಕದವ್ರ ಜಮೀನ್ ಜೊತೆಗೆ ಫ್ಯೂಚರ್ನಲ್ಲಿ ಡಿಸ್ಪ್ಯೂಟ್ ಆಗಬಾರ್ದು ಅಂತಂದ್ರೆ ಹದ್ದುಬಸ್ತು ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್. ಹದ್ದುಬಸ್ತು ಮಾಡಿಸ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಜಮೀನಿನ ಕೆಲ ಭಾಗ ನಿಮಗೆ ಲೆಕ್ಕ ಸಿಗದಂಗೆ ಹೋಗ್ಬೋದು. ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಹದ್ದುಬಸ್ತ್ ಅಂದರೆ ಏನು, ಯಾಕೆ ಮಾಡಿಸ್ಬೇಕು, ಅಪ್ಲೈ ಮಾಡೋದು ಹೇಗೆ, ಮತ್ತು ಎಷ್ಟು ಇಂಪಾರ್ಟೆಂಟ್ ಅಂತ ವಿತಿನ್ 3 ಮಿನಿಟ್ಸ್ ನಾನು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹದ್ದುಬಸ್ತು ಅಂದರೆ ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್ ಮೂಲಕ ನಿಮ್ಮ ಜಮೀನಿನ ಎಕ್ಸಾಕ್ಟ್ ಬೌಂಡ್ರಿ ಮೆಷರ್ ಮಾಡಿ ಮಾರ್ಕ್ ಮಾಡುವಂಥ ಪ್ರೋಸೆಸ್ಸೇ ಹದ್ದುಬಸ್ತು. ಅಂದರೆ ನಿಮ್ಮ ಜಮೀನು ಎಲ್ಲಿ ಶುರುವಾಗಿ ಎಲ್ಲಿ ಎಂಡ್ ಆಗುತ್ತೆ ಅಂತ ಅಫಿಷಿಯಲಿ ಮೆಷರ್ ಮಾಡಿ ಕೊಡ್ತಾರೆ. ಹದ್ದುಬಸ್ತ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾ ನಿಮಗೆ? ಇದರಿಂದಾಗಿ ಪಕ್ಕದ ಜಮೀನವರ ಬಾರ್ಡರ್ ಡಿಸ್ಪ್ಯೂಟ್ ಅವಾಯ್ಡ್ ಮಾಡ್ಬೋದು, ಫೆನ್ಸ್ ಅಥವಾ ಕಾಂಪೌಂಡ್ ಸೇಫ್ಲಿ ಹಾಕ್ಬೋದು, ಲ್ಯಾಂಡ್ ಪರ್ಚೇಸ್ ಮಾಡೋ ಮೊದಲು ಕ್ಲಾರಿಟಿ ಸಿಗುತ್ತೆ, ಫ್ಯೂಚರ್ನಲ್ಲಿ ಕೋರ್ಟ್ ಕೇಸ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಎಕ್ಸಾಕ್ಟ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕೆಲವರು RTC ನೋಡಿಕೊಂಡು ಸುಮ್ಮನೆ ಬೈ ಮಾಡಿಬಿಡ್ತಾರೆ. ಆ್ಯಕ್ಚುಯಲ್ ಬೌಂಡ್ರಿನ ನೀವು ಮೆಷರ್ ಮಾಡದೆ ಹೋದರೆ ಫ್ಯೂಚರ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಯಾವ್ಯಾವ ಸಿಚುಯೇಷನ್ನಲ್ಲಿ ಹದ್ದುಬಸ್ತ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ, ಲ್ಯಾಂಡ್ ಪರ್ಚೇಸ್ ಮಾಡಿದ ನಂತರ, ಫೆನ್ಸ್ ಹಾಕೋವಾಗ, ಅಗ್ರಿಕಲ್ಚರಲ್ ಲ್ಯಾಂಡ್ ಕನ್ವರ್ಷನ್ ಮಾಡೋ ಮುಂಚೆ, ಸೈಟ್ ಅಥವಾ ಲೇಔಟ್ ಪ್ಲಾನಿಂಗ್ ಮಾಡಿಸೋವಾಗ, ನೈಬರ್ಸ್ ಏನಾದರೂ ಡಿಸ್ಪ್ಯೂಟ್ ಮಾಡಿದಾಗ ಹದ್ದುಬಸ್ತು ಮಾಡಿಸ್ಬೋದು. ಒಂದು ಜಮೀನಿನ ಹದ್ದುಬಸ್ತು ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗಿದೆ. ಈಗ ನಿಮ್ಮ ಜಮೀನೇನಾದರೂ ಹದ್ದುಬಸ್ತು ಮಾಡಿಸಿಲ್ಲ ಅಂತ ಅಂದರೆ ಹೇಗೆ ಅಪ್ಲೈ ಮಾಡಬೇಕು, ಅದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಂತ ಅಂದರೆ RTC ಅಥವಾ ಪಾಣಿ ಇರಬೇಕು, ನಿಮ್ಮ ಜಮೀನಿನ ಸೇಲ್ ಡೀಡ್ ಇರಬೇಕು, ಮತ್ತು ನಿಮ್ಮ ಸರ್ವೆ ನಂಬರ್ನ ಡೀಟೇಲ್ಸ್ ಇರಬೇಕು, ನಿಮ್ಮ ಆಧಾರ್ ಕಾರ್ಡ್ ಕಾಪಿ ಇರಬೇಕು, ಮತ್ತು ಮ್ಯೂಟೇಷನ್ ಕಾಪಿ ಇರಬೇಕು. ಕೆಲವು ಸಂದರ್ಭದಲ್ಲಿ ಇದಕ್ಕಿಂತ ಹೆಚ್ಚಿನ ಡಾಕ್ಯುಮೆಂಟ್ಸು ಕೂಡ ಕೇಳ್ಬೋದು. ನೆಕ್ಸ್ಟ್, ಹದ್ದುಬಸ್ತಿಗೆ ಅಪ್ಲೈ ಮಾಡೋದು ಪ್ರೊಸೀಜರ್ ಏನಂದರೆ, ತಾಲೂಕ್ ಸರ್ವೆ ಆಫೀಸ್ ಅಥವಾ ನಾಡ ಕಚೇರಿಗೆ ಹೋಗಬೇಕು, ಹದ್ದುಬಸ್ತಿಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು, ನಂತರ ಅದಕ್ಕಿರುವಂತಹ ಬೇಸಿಕ್ ಫೀಸ್ನ ಪೇ ಮಾಡಬೇಕು. ಸರ್ವೆ ಇನ್ಸ್ಪೆಕ್ಷನ್ ಸೀನಿಯಾರಿಟಿ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಬೇಸ್ಡ್ ಆನ್ ದ ಸರ್ವೇಯರ್ ಅವೈಲಬಿಲಿಟಿ ನಿಮಗೆ ಡೇಟ್ನ ಫಿಕ್ಸ್ ಮಾಡ್ತಾರೆ. ಸರ್ವೇಯರ್ ಸ್ಪಾಟ್ ಮೆಷರ್ಮೆಂಟ್ ಮಾಡಿ ಬೌಂಡ್ರಿ ಸ್ಟೋನ್ನ ಫಿಕ್ಸ್ ಮಾಡಿಕೊಡ್ತಾರೆ. ಬೌಂಡ್ರಿ ಸ್ಟೋನ್ಸ್ನಲ್ಲಿ ನಿಮ್ಗೇನಾದರೂ ಇಶ್ಯೂ ಅನಿಸಿದ್ರೆ ನೀವು ಅದನ್ನು ರಿಮೂವ್ ಮಾಡೋ ಹಾಗಿಲ್ಲ. ನೀವು ವಿತಿನ್ 60 ಡೇಸ್ ಒಳಗಡೆ ಮತ್ತೆ ಅಪೀಲ್ ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಅಪ್ಲೈ ಮಾಡಿರೋ ಜಾಗಕ್ಕೆ ಹೋದರೆ ಅವರು ಅಫಿಷಿಯಲ್ ಸ್ಕೆಚ್ ಅಥವಾ ರಿಪೋರ್ಟ್ನ ನಿಮ್ಮ ಹ್ಯಾಂಡ್ ಓವರ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಸಜೆಷನ್ ಏನಂದರೆ, ನೀವು ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ನ ಪರ್ಚೇಸ್ ಮಾಡೋ ಮುಂಚೆ ಜಮೀನಿನ ಹದ್ದುಬಸ್ತು ಆಗದೆ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಕೊಂಡ್ರೆ ಫ್ಯೂಚರ್ನಲ್ಲಿ ಬೌಂಡ್ರಿ ಡಿಸ್ಪ್ಯೂಟ್ಸ್ ಖಂಡಿತ ಬರ್ಬೋದು. ನೀವೇನಾದರೂ ಒಂದು ಸೈಟ್ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡ್ನ ಬೈ ಮಾಡ್ತಾ ಇದ್ದೀರಾ ಅಂದರೆ ನಮ್ಮ ಇನ್ಸ್ಟಾ ಭೂಮಿ ಟೀಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್, ಸೇಲ್ ಡೀಡ್ ಡ್ರಾಫ್ಟಿಂಗ್, ಹಾಗೆ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಡ್ತೀವಿ. ನಾನಿವತ್ತು ಕೊಟ್ಟಿರೋಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಒಂದು ಪ್ರಾಪರ್ಟಿ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡ್ನ ಬೈ ಮಾಡಬೇಕಂತ ಇರುವ ನಿಮ್ಮ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.